ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನಾವು ಎಕ್ಸಾಕ್ಟಾಗಿ ಎಲ್ಲಿದ್ದೀವಿ ಅಂದರೆ ಸೋಮನಾಥ್ ಗುಜರಾತಲ್ಲಿ ಇದ್ದೀವಿ. ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರಾ. ಇವಾಗ ನಾವು ರೂಮ್ನ ಚೆಕ್ಔಟ್ ಮಾಡಿ ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೊರಡ್ತಾ ಇದ್ದೀವಿ. ಇಲ್ಲಿಂದ 7 ಕಿಲೋಮೀಟರ್ ಇದೆ ರೈಲ್ವೆ ಸ್ಟೇಷನು, ವರ್ವಾಲ ರೈಲ್ವೆ ಸ್ಟೇಷನ್ನು. ಅಲ್ಲಿಂದ ನಮಗೆ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಟ್ರೈನ್ ಇದೆ 11 ಗಂಟೆಗೆ. ಸೊ ಇಲ್ಲಿಂದ ಇವಾಗ ಹೋಗಿ ಆಟೋ ಏನಾದರೂ ತೊಗೊಂಡು ಇಲ್ಲಿಂದ ನಾವು ವರ್ವಾಲ ರೈಲ್ವೆ ಸ್ಟೇಷನ್ಗೆ ಹೋಗೋಣ ನೋಡೋಣ. ಇನ್ನೂ ಟಿಫನ್ ಮಾಡಿಲ್ಲ, ಎಲ್ಲಾದರೂ ಒಳ್ಳೆ ಟಿಫನ್ ಸಿಕ್ಕಿದ್ರೆ ಅಲ್ಲಿ ಟಿಫನ್ ಮಾಡ್ಕೊಂಡು ಹಂಗೆ ಹೊರಡೋದಷ್ಟೇ. ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಜಸ್ಟ್ ಡಿಸೈನ್ ಏನಾಯಿತು? ಹೊಸ ಪೆಟ್ರೋಲ್ ಬೇಕೋ ಪರವಾಗಿಲ್ಲ. ರೈಲ್ವೆ ಸ್ಟೇಷನ್ ಮುಂದೆ ಆಪೋಸಿಟ್ ಒಂದು ಹೋಟ್ಲಿಗೆ ಬಂದಿದ್ದೀವಿ ಟಿಫನ್ ಮಾಡೋಕೆ ಅಂದ್ಬಿಟ್ಟು. ನಾನು ನಾರ್ಮಲಾಗಿ ಪೋಹ ತೊಗೊಂಡಿದ್ದೀನಿ. ಪೋಹ ಚೆನ್ನಾಗಿದೆ. ಇಲ್ಲಿನ ಫೇಮಸ್ ದೋಹಾನ ತೊಗೊಂಡಿದ್ದೀವಿ. ಜೋಕ್ಲಾ ಪೋಹ ಚೆನ್ನಾಗಿದೆ ಟೇಸ್ಟು. ಟಿಫನ್ ಮಾಡ್ಕೊಂಡು ಇವಾಗ ರೈಲ್ವೆ ಸ್ಟೇಷನ್ ನಮ್ಮ ಟ್ರೈನ್ಗೋಸ್ಕರ ವೆಯ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಇನ್ನೂ 1 ಅವರ್ ಟೈಮ್ ಇದೆ. ಏನೋ ಪೋಹ, ದೋಕ್ಲಾ ಮತ್ತು ದಾಲ್ ಚಕಾನಿನೋ ಮಕಾನಿನೋ ಫಿಶ್ ಸ್ಮೆಲ್ಲು, ಹೆವಿ ಮೀನ್ ಸ್ಮೆಲ್ಲು ಒಂಥರ ಆಗೋಯ್ತು. ದೋಕ್ಲಾ, ಪೋಹ ಮತ್ತು ಅದೇನೋ ದಾಲ್ ಮಕಾನಿನೋ ಚಕಾನಿನೋ ಯಾವುದಾದ್ರು ತಿನ್ಬಿಟ್ಟು ಇವಾಗ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಟ್ರೈನ್ ಬರೋಕ್ಕೆ ಇನ್ನೂ 1 ಅವರ್ ಇದೆ. ವೆಯ್ಟ್ ಮಾಡಬೇಕಷ್ಟೇ ಕೆಲಸ. ಮಳೆ ಬೀಳ್ತಾಯಿದೆ, ವೆದರ್ ನೀವು ನೋಡ್ಬೋದು ಬ್ಯಾಕ್ ಸೈಡು. ಆದರೂ ಬಿಸಿ ಸರಿಯಾಗಿ ಸೀನ್ ಆಯಿತು. ಆಲ್ರೆಡಿ 10:30 ಆಗಿದೆ ಟೈಮು. ನಮ್ಮ ಟ್ರೈನ್ ಇರೋದು 11 ಗಂಟೆಗೆ. ಯಾಕೆ ಇನ್ನೂ ಟ್ರೈನ್ ಬಂದಿಲ್ಲ ಅಂತ ನೋಡಿದ್ರೆ ಆಲ್ರೆಡಿ ಟ್ರೈನ್ ಇಲ್ಲೇ ನಿಂತಿದೆ ಆವಾಗಲಿಂದ. ನಮಗೆ ಮ್ಯಾಟ್ರೇ ಗೊತ್ತಿಲ್ಲ. ಇನ್ನೊಂದು ಹಾಫ್ ಆನ್ ಅವರ್ ಆಗಿದೆ ಟ್ರೈನ್ ಹೊರಟ್ಬಿಡ್ತಾಯಿತ್ತು. ಎಲ್ಲ ಹೋಗಿ ಹತ್ತಾಯಿದ್ರು ಜನ. ಹೋಗಿ ನೋಡಿದ್ಮೇಲೆ ಗೊತ್ತಾಯ್ತು ಇದೇ ನಮ್ಮ ಟ್ರೈನ್ ಅಂದ್ಬಿಟ್ಟು. ಅವಾಗಿಂದ ಲೀಚ ಕುತ್ಕೊಂಡು ಕಾಯ್ತಾನೆ ಇದೆಯೋ ಒಂದು ಅರ್ಧ ಗಂಟೆ ಮೇಲೆ ಇಂದ. ನೋಡ್ಕೊಂಡಿಲ್ಲ ಅಂದರೆ ಟ್ರೈನ್ ಹೋಗಿರೋದು. ಇನ್ನೊಂದು ಟ್ರೈನ್ ಬರೋರು ನಾವು ವೆಯ್ಟ್ ಮಾಡಬೇಕಾಗಿತ್ತು ಅಷ್ಟೇ ಕೆಲಸ. ನಾವೇನೋ ಟ್ರೈನ್ ನೋಡ್ಕೊಂಡಿದ್ರೆ ಏನು ಕತೆ ಹೇಳಿ. ಹಾಂ, ಟ್ರೈನ್ ಪಕ್ಕದಲ್ಲೇ ಎತ್ಕೊಂಡು ನಾವು ಇಷ್ಟೊತ್ತು ವೆಯ್ಟ್ ಮಾಡಿದ್ದೀವಿ. ಟ್ರೈನಲ್ಲಿ ಇಲ್ಲ ಟ್ರೈನ್ ಬಂದಿಲ್ಲ ಅಂದ್ಬಿಟ್ಟು 11 ಗಂಟೆಗೆ ಬರೋದು ಅಂದ್ಕೊಂಡಿದ್ವಿ ನಾವು. ನೋಡಿದ್ರೆ ಇದೇ ನಮ್ಮ ಟ್ರೈನು. ಹೆಂಗೋ ಕೊನೆಗೂ ಬಂದು ಟ್ರೈನಲ್ಲಿ ಕೂತ್ಕೊಂಡಿದ್ದೀವಿ. ಇನ್ನೂ ಮೂವಾಗ ಒಂದು ಹಾಫ್ ಆನ್ ಅವರ್ ಮೇಲೆ ಟೈಮ್ ಇದೆ, ನೋಡೋಣ. ಟ್ರೈನ್ ಕರೆಕ್ಟಾಗಿ ವರ್ವಾಲ ಜಂಕ್ಷನಿಂದ ಈಗ ಹೊರಟಿದೆ 11:05 ಕರೆಕ್ಟಾಗಿ ಪ್ರಾಪರಾಗಿ ಎತ್ತ. ನಾವು ಹೋಗ್ಬೇಕಾಗಿರೋ ಡೆಸ್ಟಿನೇಷನ್ಗೆ ಸುಮಾರು ಒಂದು 12 ಅವರ್ ಮೇಲೆ ಆಗುತ್ತೆ. ಮಿಡ್ನೈಟ್ 2 ಗಂಟೆ ಹೋಗ್ಬಿಟ್ಟು ನಾವು ರೀಚ್ ಆಗೋಷ್ಟರಲ್ಲಿ. ಅಲ್ಲಿ ಹೋಗ್ಮೇಲೆ ಮಿಡ್ನೈಟಲ್ಲಿ ಏನೆಲ್ಲ ಮಾಡ್ತೀವಿ, ಎಲ್ಲಿಗೆ ಹೋಗ್ತೀವಿ ನೆಕ್ಸ್ಟ್ ಅನ್ನೋದನ್ನು ನೀವು ಕಂಟಿನ್ಯೂ ವಾಚ್ ಮಾಡ್ತಾ ಇರಿ. ಬರ್ಗರ್ ತರಿಸಿದ್ವಿ, ಸಕ್ಕತ್ತಾಗಿದೆ ಟೇಸ್ಟ್ ಮಾಡಿದೆ. ಸಾಸ್ ಎಲ್ಲ ತುಂಬ ಡಿಫ್ರೆಂಟ್ ಆಗಿದೆ, ಬಟ್ ಟೇಸ್ಟ್ ಮಾಡ್ಬೋದು, ಆರಾಮಾಗಿ ತಿನ್ಬೋದು, ಸಕ್ಕತ್ತಾಗೇ ಇದೆ. ಲೊಕೇಶನ್ ಮಾತ್ರ ಅಲ್ಟಿಮೇಟ್ ಆಗೈತೆ. ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ಬಿಸಿ ಅನಿಸ್ತಾ ಇಲ್ಲ. ಇವಾಗ ಮಳೆ ಬಿದ್ದಿರೋದ್ರಿಂದ ಸ್ವಲ್ಪ ತಣ್ಣಗಾಗಿದೆ. ಸೂಪರ್ ಆಗೈತೆ ಲೊಕೇಶನ್ ಮಾತ್ರ. 6:00 ಬರಬೇಕಾಗಿರೋ ಈ ಜಂಕ್ಷನ್ ಟ್ರೈನು 1 ಅವರ್ ಬಿಫೋರ್ ಬಂದಿದ್ದಾನೆ. ಮೇ ಬಿ ಇಲ್ಲೆಲ್ಲ ಔಟ್ ಟ್ರಾಕ್ ಹೋಗ್ಬೋದು. ಒಳ್ಳೆ ಲೊಕೇಶನಲ್ಲಿ ಆಗ್ತವನೆ. ಸಕ್ಕತ್ತಾಗಿ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಕಂಟಿನ್ಯೂ ಮಾಡೋಣ. ಟೈಮ್ 6 ಗಂಟೆ ಆಗಿದೆ ಇವಾಗ. ಟ್ರೈನ್ ಇನ್ನೂ ಹಾಫ್ ಆನ್ ಅವರ್ ಇದೇ ಸ್ಟೇಷನಲ್ಲಿದೆ. ಯಾವುದೋ ಮರಮಗಮ್ ಸ್ಟೇಷನ್ ಅಂತೆ. 1 ಅವರ್ ಬಿಫೋರ್ ಬಂದುಬಿಟ್ಟಿದ್ದಾನೆ. ಸೊ ಅದರಿಂದ ನಾವು ಹೋಗಿ ವಡಾಪಾವ್ ತೊಗೊಂಬಂದಿವಿ ಟೇಸ್ಟ್ ಮಾಡೋಣ ಅಂದ್ಬಿಟ್ಟು. ಬಿಸಿ ಇದೆ, ಚೆನ್ನಾಗಿದೆ, ಪರವಾಗಿಲ್ಲ. ಡೈಲಿ ಟೀ ಕುಡಿದು ಅಭ್ಯಾಸ ಮಾಡ್ಕೊಂಬಿಟ್ಟು ಇಲ್ಲಿ ಚಾಯ್ವೇನು ಜ್ಞಾಪಕ ಮಾಡ್ಕೊತಾ ಇದ್ದೀವಿ. ನಮ್ಮ ಮಾಧವ ಚಾಯ್ವೇನು ನೆನಪು ಬರ್ತಾಯಿದೆ ನಮಗೆ. ಇದೆಲ್ಲ ನೋಡಿದ್ರೆ ಬರೀ ಬಿಸಿನೀರು ಕಾಫಿ ಟೀ ಪೌಡ್ರು ಇಲ್ಲ ಟೀ ಪೌಡ್ರ್ ಹಾಕ್ಕೊಡ್ತಾರೆ, ಹಂಗಾಗ್ಬಿಟ್ಟಿದೆ. ಸಕ್ಕತ್ತಾಗಿದೆ. 1 ಅವರ್ ಬಿಫೋರ್ ಬೇರೆ ಬಂದುಬಿಟ್ಟಿದ್ದಾರೆ. ಇನ್ನೂ ಒಂದು ಮ್ಯಾಕ್ಸಿಮಮ್ ಒಂದು ಹಾಫ್ ಆನ್ ಅವರ್ ಆದರೂ ಇಲ್ಲಿರುತ್ತೆ ಟ್ರೈನು. ಇನ್ನೂ ಒಳಗೆ ಟೇಸ್ಟ್ ಮಾಡೋಂದ್ಬಿಟ್ಟು ತೊಗೊಂಡಿದ್ದೀವಿ. ಇದೇ ಕೋಚಲ್ಲಿರೋದು ಎಸ್8ಅಲ್ಲಿ ನಾವು. ಬಟ್ ಹೆವಿ ಗಲೀಜು, ಸ್ವಲ್ಪನೂ ನೀಟ್ನೆಸ್ ಇಲ್ಲ. ಅದು ಯಾಕಂತ ನನಗೆ ಅರ್ಥ ಆಗ್ತಿಲ್ಲ. ಸ್ಲೀಪರ್ ಕೋಚಾಗಿದೆ ಆದ್ರೂ ಹೆವಿ ಗಲೀಜು. ಸಿಕ್ಕಾಪಟ್ಟೆ ಜನ ಸಿಗರೇಟ್ ಹೊಡಿತಾರೆ, ಬೀಡಿಗೆ ಹೊಡಿತಾರೆ, ಹೆವಿ ಹಾಳು ಮಾಡಿಬಿಟ್ಟಿದ್ದಾರೆ. ಸ್ವಲ್ಪ ನೀಟ್ನೆಸ್ಸು ಮೇಂಟೈನ್ ಮಾಡ್ತಾಯಿಲ್ಲ. ಇಷ್ಟು ದಿವಸ ಇಷ್ಟೆಲ್ಲ ಟ್ರಾವೆಲ್ ಮಾಡಿದ್ದೀವಿ, ಎಲ್ಲೂ ಈ ಥರ ಅನಿಸಿಲ್ಲ. ಬಟ್ ಇದು ಮಾತ್ರ ಹೆವಿ ಡಿಸಪಾಯಿಂಟು. ಏನು ಮಾಡೋಕ್ಕಾಗಲ್ಲ, ಅದರಲ್ಲೇ ಟ್ರಾವೆಲ್ ಮಾಡ್ತಾಯಿದ್ದೀವಿ. ನಮಗೆ 3 AC ಆಗಲಿ ಬೇರೆ ಕ್ಲಾಸ್ ಯಾವುದೂ ಸಿಗಲಿಲ್ಲ, ನಮ್ಗೆ ಅವೈಲಬಲ್ ಇರಲಿಲ್ಲ. ಸೊ 15 ಅವರ್ ಜರ್ನಿ ಅಷ್ಟೇ ಅಂದ್ಬಿಟ್ಟು ನಾವು ಸ್ಲೀಪರ್ನ ಬುಕ್ ಮಾಡ್ಕೊಂಡ್ವಿ. ಅದು ನೋಡಿದ್ರೆ ಹಿಂಗಾಗ್ಬಿಟ್ಟಿದೆ. ಹೆವಿ ಗಲೀಜಿದೆ, ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ. ನೋಡೋಕೊಳೆ ದೊಡ್ಡ ಸ್ಟೇಷನ್ ಥರನೇ ಇದೆ. ಬಟ್ ನೀರು ಬಾಟ್ಲು ಕರೆಕ್ಟಾಗಿ ಸಿಗ್ತಾಯಿಲ್ಲ. ಯಾವುದೂ ಸಿಕ್ಕಿರೋದು ನೀರು ಹುಡುಕಿ ಒಂದು ಬಾಟ್ಲು ತೊಗೊಂಬಂದಿದ್ವಿ ಎಮರ್ಜೆನ್ಸಿಗೆ ಇರಲಿ ಅಂದ್ಬಿಟ್ಟು.
ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಟೈಮ್ ಇವಾಗ ಎಕ್ಸಾಕ್ಟ್ ಆಗಿ 7:30 ಆಗಿದೆ. ನಾವು ಪ್ರೆಸೆಂಟ್ ಇವಾಗ ಅಹಮದಾಬಾದ್ ರೈಲ್ವೆ ಸ್ಟೇಷನ್ ಇದ್ದೀವಿ. ಫುಡ್ಗೆ ನೈಟ್ ಏನೋ ತಿನ್ನಕ್ಕೆ ಒಂದು ಒಳ್ಳೆ ಚೆನ್ನಾಗಿರೋ ಊಟ ಬೇಕಾದಕ್ಕೆ ಲೋಕಲ್ ಸಪೋರ್ಟಿಂದ ನಮಗೆ ಹೊರಗಡೆಯಿಂದ ಒಂದು ಒಳ್ಳೆ ಕ್ವಾಲಿಟಿ ಫುಡ್ನ ತರಿಸ್ಕೊಟ್ಟಿದ್ದಾರೆ. ಅದು ನಮ್ಗೆ ಒಳ್ಳೆ ಜಸ್ಟ್ 120 ರುಪೀಸ್ಗೆ ಥಾಲಿ ತಂದುಕೊಟ್ಟಿದ್ದಾರೆ. ಒಂದು ಒಳ್ಳೆ ಸಕ್ಕತ್ತಾಗಿರೋ ಕ್ವಾಲಿಟಿ ಫುಡ್ಡು ಜಸ್ಟ್ 120 ರುಪೀಸ್ಗೆ ನೋಡ್ಬೋದು. ಇಷ್ಟು ಐಟಮು ನಾವೇನಾದರೂ ಟ್ರೈನಲ್ಲಿ ತೊಗೋತೀವಿ ಅಂದರೆ ಇಷ್ಟು ಚೆನ್ನಾಗಿರೋ ಊಟ ಸಿಗಲ್ಲ, ಅದಂತೂ ಗೊತ್ತಿರೋ ವಿಷಯನೇ. ನಾವು ಇಲ್ಲೆಲ್ಲ ತಿಂದು ಬಿಟ್ಟು ಇವಾಗ ಅವ್ರು ಯಾರೋ ಲೋಕಲ್ ಸಪೋರ್ಟಿಂದ ನಮಗೆ ಹೊರಗಡೆಯಿಂದ ನಮ್ಗೆ ಒಂದು ಒಳ್ಳೆ ಫುಡ್ನ ತರಿಸ್ಕೊಟ್ಟಿದ್ದಾರೆ. ಇವಾಗ ಅದನ್ನು ತಿನ್ಬಿಟ್ಟು ಟೇಸ್ಟ್ ಮಾಡಿ ಆಮೇಲೆ ಹೇಳ್ತೀನಿ ಹೆಂಗಿತ್ತು ಏನು ಅಂದ್ಬಿಟ್ಟು. ಫುಡ್ಗೆ ಹೆವಿ ಓವರ್ ಕೊಟ್ಬಿಟ್ಟಿದ್ದೆ, ಈಚೆಯಿಂದ ಲೋಕಲ್ ಅವ್ರು ತರಿಸ್ಕೊಟ್ರು ಅದು ಇದು ಅಂದ್ಬಿಟ್ಟು ಏನು ಹೇಳ್ಬಿಟ್ಟು ನೋಡಿ ಫುಲ್ ಬೇಜಾರಾಗೋಯ್ತು. ಸ್ವಲ್ಪ ಆ ಕಡೆ ನೋಡು. ಲೋಕಲ್ ಸಪೋರ್ಟಿಂದ ನಮಗೆ ಹೊರಗಡೆಯಿಂದ ನಮ್ಗೆ ಒಂದು ಒಳ್ಳೆ ಫುಡ್ನ ತರಿಸ್ಕೊಟ್ಟಿದ್ದಾರೆ. ಇವಾಗ ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ರೆಡಿಮೇಡ್ ರೋಟಿ ರೈಸ್ ನೋಡ್ಬೋದು, ಇಷ್ಟರಲ್ಲಿ ಇಷ್ಟ ಇದೆ ಚಿಕ್ಕದಾಗಿ. ಅಮೂಲ್ದು ಮಾತ್ರ ಒಂದು ಏನೋ ದಹಿನ ಏನೋ ಕೊಟ್ಟಿದ್ದಾರೆ, ಅದೊಂದೇ. ಅದು ಬಿಟ್ಟರೆ ಸಬ್ಜಿ ನೋಡ್ಬೋದು ಇಷ್ಟಿಷ್ಟೇ. 120 ರೂಪಾಯಿ ನಿಜವಾಗ್ಲೂ ಬೆಸ್ಟ್, ಯಾರೂ ನಂಬರ್ ತರಿಸ್ಬಿಡುತ್ತೆ. ನಾನೇನಯ್ಯ ತಪ್ಪು ಮಾಡಿದೆ, ನಾನು ಎಲ್ಲಿ ತಪ್ಪು ಮಾಡಿದೆ? ಅದಕ್ಕೆ ನಾವೇ ಝೊಮ್ಯಾಟೋದಲ್ಲಿ ದಾಲ್ ವಿತ್ ರೈಸ್ ಆರ್ಡರ್ ಮಾಡ್ಕೊಂಡಿದ್ದೀವಿ. ಅದು ಇದನ್ನು ಓವರ್ ಹೆಂಗೆ ಕೊಟ್ಬಿಟ್ಟಿದ್ದೆ, ಏನು ಮಾಡೋಕ್ಕಾಗಲ್ಲ. ಅವ್ರು ಹಂಗೆ ಹೇಳ್ಬಿಟ್ಟಿದ್ರು, ಟ್ರೈನರ್ ಮೋಸ ಮಾಡ್ತಾರೆ ಅಂದರೆ ಅವರು ಮೋಸ ಮಾಡಿಬಿಟ್ರು. ಪರವಾಗಿಲ್ಲ ಇರಲಿ, ಮತ್ತೆ ದಾಲ್ ವಿತ್ ರೈಸ್ ಆರ್ಡರ್ ಮಾಡಿದ್ದೀವಿ. ಬರಲಿ, ತಿನ್ಬಿಟ್ಟು ಆರಾಮಾಗಿ ಎಂಜಾಯ್ ಮಾಡೋಣ. ಆಗೋದೆಲ್ಲ ಒಳ್ಳೇದಕ್ಕೆ, ಅದನ್ನು ತಲೆನೇ ಕೆಡ್ಸ್ಕೊಂಬಾರ್ದು. ಟ್ರಾವೆಲರ್ ಇದೆಲ್ಲ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಇರಲಿ, ಫುಡ್ ಆರ್ಡರ್ ಮಾಡಿ ಪೇಮೆಂಟ್ ಮಾಡಿಬಿಟ್ಟಿದ್ದೀವಿ. ನಾವು ನೋಡಿದ್ರೆ ಇನ್ನೂ ಬಂದಿಲ್ಲ. ಝೊಮ್ಯಾಟೋದಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಮೇಬಿ ಅವನೇ ಇರ್ಬೋದು, ಓಡಿ ಬರ್ತಾವನೆ. ಮೇಬಿ ಅವನೇ ಇರ್ಬೋದು. ಬಂದ ಎಸ್ 6 7 8 7 ಹಾಂ ಬೇಕೆ ಆರ್ಡ್ರ್ ಮಾಡಿದ್ದು ಬಂದುಬಿಡ್ತು. ಟೈಮ್ ಇವಾಗ ಎಕ್ಸಾಕ್ಟಾಗಿ 2:30 ಆಗಿದೆ. ನಾವು ಇವಾಗ ದಹಾನು ಸ್ಟೇಷನಲ್ಲಿ ಇದ್ದೀವಿ. ಇಲ್ಲಿಂದ ನಾವು ನಮ್ಮ ಫಸ್ಟು ಡೆಸ್ಟಿನೇಷನ್ಗೆ ಹೋಗೋಕ್ಕೆ ಕಾರ್ ಬುಕ್ ಮಾಡಿದ್ವಿ. ಕ್ಯಾಬ್ ಆಲ್ರೆಡಿ ಪಾರ್ಕಿಂಗಲ್ಲಿ ವೆಯ್ಟ್ ಮಾಡ್ತಿದ್ದೆ. ಸೊ ಇಲ್ಲಿಂದ ನಾವು ಇವಾಗ ಪಾರ್ಕಿಂಗ್ ಹೊರಡಬೇಕು. ಅಷ್ಟು ನಿದ್ದೆ ಇಲ್ಲ, ಹೆವಿ ನಿದ್ದು, ಅರ್ಧಂಬರ್ಧ ನಿದ್ದೆ. ಬೆಳಿಗ್ಗೆ 11 ಗಂಟೆಗೆ ಟ್ರೈನ್ ಹತ್ತಿದ್ದು ನಾವು. ಇವಾಗ ಬಂದು ಇಳಿದಿದ್ದೀವಿ. ಟೋಟಲ್ 15 ಅವರ್ಸ್ ಜರ್ನಿ. ನಮ್ಮ ಕ್ಯಾಬ್ ರೆಡಿ ಇದೆ. ನಮ್ಮ ಕ್ಯಾಬ್ ರೆಡಿ ಇದೆ. ಇಲ್ಲಿಂದ ನಾವು ಹೊರಡ್ತೀವಿ. ನೆಕ್ಸ್ಟ್ ಇಲ್ಲಿಂದ ನಾವು ಈ ಮಿಡ್ನೈಟಲ್ಲಿ ಕಾರ್ ತೊಗೊಂಡು ಎಲ್ಲೆಲ್ಲ ಹೋಗ್ತೀವಿ, ಏನು ಮಾಡ್ತೀವಿ ಅಂದ್ಬಿಟ್ಟು ನೀವು ನೆಕ್ಸ್ಟ್ ವೀಡಿಯೋಸಲ್ಲಿ ಕಂಟಿನ್ಯೂ ಮಾಡಿ. ಇನ್ನೂ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನನ್ನ ಇನ್ಸ್ಟಾಗ್ರಾಮ್ ಐಡಿನ ಯಾರು ಫಾಲೋ ಮಾಡಿಲ್ಲ, ಈಗಲೇ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋಸ್ ಸಿಗೋಣ. ಅಲ್ಲಿವರೆಗೂ ಬೈ, ಪ್ಲೀಸ್ ಆಟ್ ಆನ್ ಸ್ಟೇ ಸೇಫ್.